ರಮೇಶ್ ಕತ್ತಿ ಭಾವಚಿತ್ರ ಸುಟ್ಟು ಆಕ್ರೋಶ. ಪ್ರಕರಣ ದಾಖಲಿಸಿದ ವಾಲ್ಮೀಕಿ ಸಮಾಜದ ಮುಖಂಡರು. ತಹಶೀಲ್ದಾರ್ ಮೂಲಕ ಮನವಿ ಸಲ್ಲಿಸಿ ಆಗ್ರಹ. ಹೌದು, ವಾಲ್ಮೀಕಿ ಸಮುದಾಯಕ್ಕೆ ಅವಾಚ್ಯ ಶಬ್ದ ಪದ ಬಳಕೆ ಮಾಡಿದ ಹಿನ್ನೆಲೆಯಲ್ಲಿ ರಮೇಶ್ ಕತ್ತಿ ವಿರುದ್ಧ ದೇವರ ಹಿಪ್ಪರಗಿ ಪಟ್ಟಣದಲ್ಲಿ ಬೃಹತ್ ಪ್ರತಿಭಟನೆಯನ್ನ ನಡೆಸಲಾಯಿತು. ಡಾಕ್ಟರ್ ಅಂಬೇಡ್ಕರ್ ಸರ್ಕಲ್ ಬಳಿ ವಾಲ್ಮೀಕಿ ಸಮುದಾಯದ ಜನರು ಜಮಾವಣೆಗೊಂಡು ರಮೇಶ್ ಕತ್ತಿಯನ್ನ ಕೂಡಲೇ ಬಂಧಿಸುವಂತೆ ಶರಣಗೌಡ ಪಾಟೀಲ್ ಆಕ್ರೋಶ ವ್ಯಕ್ತಪಡಿಸಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣನ ದಾಖಲು ಮಾಡಿದ್ದಾರೆ. ಹೌದು, ವಾಲ್ಮೀಕಿ ಸಮುದಾಯದ ಮುಖಂಡರು ಒಗ್ಗೂಡಿ ದೇವರ ಹಿಪ್ಪರಗಿ ತಹಶೀಲ್ದಾರ್ ಮುಖಾಂತರ ಮನವಿ ಪತ್ರವನ್ನ ಸಲ್ಲಿಸಿ ಕೂಡಲೇ ಬಂಧಿಸಬೇಕಂತ ಆಗ್ರಹಿಸಿದ್ರು. ಈ ಸಂದರ್ಭದಲ್ಲಿ ಶರಣಗೌಡ ಪಾಟೀಲ್, ವಾಲ್ಮೀಕಿ ಮಹಾಸಭಾ ಅಧ್ಯಕ್ಷರು ಮತ್ತು ರಾಜು ಮೇಟಗಾರ್, ತಳವಾರ್ ಸಮಾಜದ ಅಧ್ಯಕ್ಷರು ಸದಾಶಿವ ಕಡ್ಲೇವಾಡ, ಚಂದ್ರಕಾಂತ್ ಅಲ್ಲಾಪುರ್, ಶಂಕರ್ ಜಮಾದಾರ್, ಪ್ರಭು ನಾಟಕಕಾರ, ವಿಠಲ್ ದೇಗಿನಾಳ್, ಪಿಡಪ್ಪ ಗಣಗಲಿ, ಸೋಮನಿಂಗ್ ಜಮಾದಾರ್, ಶ್ರೀಮಂತ್ ಅಕ್ಕಲಕೋಟ, ಶಿವು ರೊಳ್ಳಿ, ರಾಮಣ್ಣ ನಾಯ್ಕೋಡಿ, ಮಡಿವಾಳ್ ನಾಯ್ಕೋಡಿ, ಭೀಮಣ್ಣ ಯದಲ್ಬಾವಿ, ಹನುಮಂತ್ ಬಿಬಿ ಇಂಗಳಿಗೆ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು. ಮಾನ್ಯ ಮಾಜಿ ಸಂಸದರಾದ ರಮೇಶ್ ಕತ್ತಿಯವರು ಈ ವಾಲ್ಮೀಕಿ ಸಮಾಜಕ್ಕೆ ಜಾತಿ ನಿಂದನೆ ಮಾಡಿ ಈ ಜಾತಿಗೆ ತನ್ನದೇ ಆದ ಇತಿಹಾಸ, ಈ ದೇಶಕ್ಕೆ ನಾಡಿಗೆ ಹಲವಾರು ಇತಿಹಾಸ ಕೊಟ್ಟಂತ ಈ ಸಮುದಾಯ ತಾನು ಒಬ್ಬ ಲಿಂಗವಂತೋ ಅಥವಾ ಮೇಲ್ಜಾತಿ ಅಂತ ತಿಳ್ಕೊಂಡು ಈ ಸಣ್ಣ ಸಮಾಜ ಅಥವಾ ಹಿಂದುಳಿದ ಸಮಾಜದ ನಾಲಿಗೆ ಹರಿಬಿಟ್ಟಿದ್ದಾನೆ. ಆದ ಕಾರಣ ಅವನನ್ನು ನಾವು ಇಡೀ ರಾಜ್ಯ ತುಂಬ ವಾಲ್ಮೀಕಿ ಸಂಘದಿಂದ ಅವರನ್ನು ಖಂಡಿಸ್ತೇವೆ. ಜೊತೆಗೆ ಅವರನ್ನು ಕೂಡಲೇ ಬಂಧಿಸಬೇಕು. ಈ ದೇಶದಿಂದ ಅವರನ್ನು ಗಡೀಪಾರು ಮಾಡಬೇಕು. ಎಂಥ ಭಾಷೆಯನ್ನು ಬಳಸ್ತಾನಂದ್ರೆ ಒಬ್ಬ ಲೋಕಸಭಾ ಸದಸ್ಯನಾಗಿ ಅವನು ಇರ್ತಕ್ಕಂಥ ನಡೆ ನುಡಿ ಅದು ಹೇಳತೊರೆದು, ಅದಕ್ಕಾಗಿ ಅವನ ಮಾತನ್ನು ಖಂಡಿಸಿ ಅವರಿಗೆ ಧಿಕ್ಕಾರವನ್ನು ನಾವು ಈ ಮುಖಾಂತರ ಕೂಗ್ತಾ ಇದ್ದೇವೆ. ನಮಸ್ಕಾರ. ನಿನ್ನೆ ದಿನ DCC ಬ್ಯಾಂಕ್ ಚುನಾವಣೆಯ ಸಂದರ್ಭದಲ್ಲಿ ಒಂದು ಅವಶ್ಯಕ ಶಬ್ದ ರಮೇಶ್ ಕತ್ತಿಯವರು ಬ್ಯಾಡ್ ಸುಳಿ ಮಕ್ಕಳು ಫೋನ್ ಹಚ್ತಾರಂತೇಳಿ ಒಂದು ಅವಶ್ಯದ ಕೀಳು ಮಟ್ಟದ ಸಣ್ಣ ಸಮಾಜದ ಮೇಲೆ ತಮ್ಮ ಮನಸ್ಥಿತಿ ತೋರುವ ಮೂಲಕ ಇವರ ಅಧಿಕಾರದ ದರ್ಪ ಮತ್ತು ಮೇಲ್ಜಾತಿಯವರ ಒಂದು ಮನಸ್ಥಿತಿ ಆ ಒಂದು ಹೇಳಿಕೆಯಲ್ಲೇ ತಿಳಿಯುತ್ತದೆ. ಯಾವಾಗಲೂ ಕೂಡ ತಳಮಟ್ಟದವರಿಗೆ ಇದೇ ತುಳಿತಕ್ಕೆ ಇದೇ ರೀತಿ ನೋಡುತ್ತಾ ಮೇಲ್ಜಾತಿಯವರು ಬಂದಿದ್ದಾರೆ. ಈಗೂ ಕೂಡ ಅದೇ ಮುಂದುವರಿಸುತ್ತಾ ಹೋಗ್ಬೇಕಂತ ಅವ್ರು ತಲೆ ಇಟ್ಟುಕೊಂಡ್ರೆ ಇನ್ನು ಮುಂದೆ ಅಂಥವೆಲ್ಲ ಕೋಟ ಬೆದರಿಕೆಗೆ ಮತ್ತು ಈ ಒಂದು ದಲಿತ ಸಮಾಜ, ಒಂದು ವಾಲ್ಮೀಕಿ ಸಮಾಜ ಖಂಡನೀಯ ಒಂದು ಹೋರಾಟದ ಮೂಲಕ ಅವರನ್ನು ಈಗ ಜಿಲ್ಲಾದ್ಯಂತ ಮತ್ತು ರಾಜ್ಯಾದ್ಯಂತ 48 ಅವರ ಮೇಲೆ ಪ್ರಕರಣಗಳು ದಾಖಲಾಗಿವೆ ಸ್ಟೇಷನ್ಗಳಲ್ಲಿ. ಮತ್ತು ಅವರನ್ನು ಬೆಳಗಾವಿ ಜಿಲ್ಲಾಧಿಕಾರಿಗಳು ಅವರನ್ನು ಬಂಧಿಸಿ ಗಡೀಪಾರು ಮಾಡಬೇಕಾಗಿ ಈ ಒಂದು ವಾಲ್ಮೀಕಿ ಸಮಾಜ, ದೇವರಿಪ್ಪರಿಗೆ ಮತ್ತು ದಲಿತ ಸಮಾಜ ಒಗ್ಗಟ್ಟಿನ ಮೂಲಕ ಈ ಒಂದು ಪ್ರತಿಭಟನೆ ಮಾಡಿ ಎಚ್ಚರಿಕೆ ನೀಡ್ತಾ ಇದ್ದೇವೆ. ಒಂದು ವೇಳೆ ಅವರನ್ನು ಬಂಧಿಸದೆ ಹೋಗಿದ್ದೇ ಆದಲ್ಲಿ ಉಗ್ರ ಹೋರಾಟಕ್ಕೆ ತಾವೇ ರೂಪಿಸಿಕೊಟ್ಟಂತಾಗುತ್ತದೆ ಮತ್ತು ಸೂಕ್ಷ್ಮವಾಗಿ ವಿಚಾರ ಮಾಡಿ ಅವರನ್ನು ಕೂಡಲೇ ಬಂಧಿಸಿ ಅವರಿಗೆ ನಮ್ಮ ಒಂದು ಸಣ್ಣ ಸಮಾಜಗಳಿಗೆ ಒಂದು ನ್ಯಾಯ ಒದಗಿಸುವಲ್ಲಿ ತಾವು ಯಶಸ್ವಿ ಆಗಬೇಕಾಗಿ ನಮ್ಮ ಕಳಕಳಿ ವಿನಂತಿ ಮೂಲಕ ನಿನ್ನೆ ದಿನಾಂಕ 19/10/2025 ಬೆಳಗಾವಿಯಲ್ಲಿ ನಡೆದಂಥ DCC ಬ್ಯಾಂಕಿನ ಚುನಾವಣೆ ಸಂದರ್ಭದಲ್ಲಿ ಮಾಜಿ ಸಂಸದರಾದಂಥ ರಮೇಶ್ ಕತ್ತಿಯವರು ವಾಲ್ಮೀಕಿ ಜಾತಿಯವರಿಗೆ ಈ ಬ್ಯಾಡ ಸೂಳೆ ಮಕ್ಕಳು ಅಂತೇಳಿ ಜಾತಿ ನಿಂದನೆ ಮಾಡಿ ಈ ಒಂದು ತಿಳಿಯಾದಂಥ ಒಂದು ಸಮಾಜದಲ್ಲಿ ಅವರೇನಪ್ಪ ಅಂದರೆ ಸಮಾಜದ ವಾತಾವರಣ ಕೆಡತಕ್ಕಂಥ ಮಾತನ್ನು ಜಾತಿ ನಿಂದನೆ ಮಾತನಾಡಿದ್ದಾರೆ. ಯಾಕೆಂತಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದ ಪ್ರಕಾರ ಸಂವಿಧಾನ ಅಡಿಯಲ್ಲಿ ಈ ದೇಶ ಮುನ್ನಡೀತಾ ಇದೆ, ಯಾವುದೇ ಜಾತಿ ಭೇದವಿಲ್ಲದೆ. ಇಂಥ ಒಂದು ಸಂದರ್ಭದಲ್ಲಿ ತನ್ನ ರೊಕ್ಕದ ಆಮದನಿಯಿಂದ ಅಥವಾ ಅಧಿಕಾರದ ಒಂದು ಆಮದನಿಯ ಮೂಲಕ
ಈ ಒಂದು ದಲಿತರಿಗೆ ಒಂದು ಕೀಳಾಗಿ ನೋಡ್ತಕ್ಕಂಥ ತನ್ನ ಮನೋಭಾವನೆ ಹೊಂದಿದಂಥ ರಮೇಶ್ ಕತ್ತಿಯವರು ಈ ಬ್ಯಾಡ ಸುಳೆ ಮಕ್ಕಳಂತ ಅವಾಚ್ಯ ಶಬ್ದಗಳಿಂದ ಮಾತನಾಡಿದ್ದಾರೆ. ಆದ್ದರಿಂದ ಇಡೀ ರಾಜ್ಯಾದ್ಯಂತ ವಾಲ್ಮೀಕಿ ಸಮಾಜ ಆ ಒಂದು ವಿಷಯವನ್ನು ಖಂಡಿಸಿ ಎಲ್ಲ ಒಂದು ಸ್ಟೇಷನ್ಗಳಲ್ಲಿ ಅವ್ರ ಮೇಲೆ FIR ಅನ್ನು ಮಾಡ್ತಾ ಇದ್ದೇವೆ. ಎಲ್ಲ 48 ಸ್ಟೇಷನ್ಗಳಲ್ಲಿ ಇವತ್ತು FIR ದಾಖಲಾಗಿದ್ದಾವೆ. ಕೂಡಲೇ ಅವನು ತಲೆಮರೆಸಿಕೊಂಡು ಹೋಗಿದ್ದಾನೆ. ಎಲ್ಲಿದ್ದರೂ ಕೂಡ ಅವನನ್ನು ಪೊಲೀಸರು ಬಂಧಿಸಿ ಅವನಿಗೆ ಜಾತಿ ನಿಂದನೆ ಅಡಿಯಲ್ಲಿ ಅವನಿಗೆ ಶಿಕ್ಷೆ ಆಗಬೇಕು ಮತ್ತು ಮುಂದಿನ ದಿನಮಾನಗಳಲ್ಲಿ ಕೋರ್ಟ್ನಲ್ಲಿ ಅವನಿಗೆ ಈ ಒಂದು ದೇಶವನ್ನು ಬಿಟ್ಟು ಗಡಿಪಾರು ಮಾಡಬೇಕಂತೇಳಿ ವಾಲ್ಮೀಕಿ ಸಮಾಜದ ಕೂಗು, ಈ ಬೇಡರ ಸಮಾಜದ ಒಂದು ಕೂಗಾಗಿದೆ. ತಾಲೂಕು ವಾಲ್ಮೀಕಿ ಸಮಾಜದ ಅಧ್ಯಕ್ಷರು ಶಾಣಗೌಡ ಪಾಟೀಲ್. ಹೇಳಕ್ಕೆ ಇಷ್ಟಪಡ್ತೀವಪ್ಪ ಅಂತಂದ್ರೆ ಶತಶತಮಾನಗಳಿಂದೂ ನಮಗೆ ದಬ್ಬಾಳಿಕೆ ನಡೆದೇ ಅದ. ಏನೋ ನೀವು ದೊಡ್ಡವ್ರತ್ತಿ ಮಾತಾಡಬೇಡ್ರಿ. ಇಡೀ ದೇಶಕ್ಕೆ ಮಹಾಭಾರತ ಕೊಟ್ಟವರು ಅಥವಾ ರಾಮಾಯಣ ಕೊಟ್ಟವರು ನಾವದೀವಿ. ನಾವೆಂದೂ ಯಾರು ಇದನ್ನು ಮಿಕ್ಸಿ ತಿರುವಿಲ್ಲ. ಮಿಕ್ಸಿ ತಿರೋದ್ರಿಂದ ರಾಜಕೀಯವಾಗಿ ಮುಂದೆ ಬರಲ್ಲ. ನೀವು ಮತ್ತೊಂದು ಜಾತಿಯ ನಿಂದನೆ ಮಾಡಿ ಅವ್ರು ವೈಯಕ್ತಿಕವಾಗಿ ನಿಂದನೆ ಮಾಡೋದ್ರಿಂದ ಜಾತಿ ನೀವು ಯಾವುದೋ ರಾಜಕೀಯದಿಂದ ಮುಂದೆ ಬರಲ್ಲ. ನಾವು ಯಾವತ್ತೂ ಆ ಕೆಲಸವನ್ನು ಮಾಡಲ್ಲ. ನೀವು ಏನೋ ತಿಳಿದಿರಿ ಮತ್ತೊಂದು ಜಾತಿಯ ನಿಂದನೆ ಮಾಡೋದ್ರಿಂದ ನಾನು ಮೇಲೆ ಬರ್ತೀನಿ ಅಥವಾ ಅಧಿಕಾರ ಅಂತ ನಿಮ್ಮಲ್ಲಿ ಏನಾದರೂ ಕನಸಿದ್ರೆ ಅದು ಇವತ್ತೇ ಕಡಿಮೆ ಮಾಡಿಬಿಡ್ರಿ. ಯಾಕಂದ್ರೆ ಇದು ಸಣ್ಣ ಹೋರಾಟ. ಇನ್ನೂ ಇವ್ರು ಏನಾದರೂ ನೀವು ಇದರ ಮುಂದೆ ಏನಾದರೂ ಬಾಯಿ ಬಿಟ್ಟರೆ ಇನ್ನು ಉಗ್ರವಾದ ಹೋರಾಟ ಈ ರಾಜ್ಯಾದ್ಯಂತ ನಡೀತದ. ಇಷ್ಟೇ ಈ ಸಭಾ ಹೇಳೋದೇನಂತಂದ್ರೆ ಇನ್ನು ಹಲವಾರು ಇದು ಬರೇ ಆರಂಭ ಅಷ್ಟೇ. ಇನ್ನು ಮುಕ್ತಾಯ ಯಾವ ರೀತಿ ಆತಂದ್ರೆ ಇದರ ಮುಂದೆ ತಿಳ್ಕೋಬೇಕು. ಏನೋ ಇವರು ಏನೋ ಸಂಘಟನೆ ಆದ ಏನೋ ಮಾಡ್ತಾರೆ ತಿಳ್ಕೊಬೇಡ್ರಿ. ಇದರಿಂದ ಉಗ್ರವಾದ ಹೋರಾಟ ಮಾಡ್ತೀವಿ, ಖಂಡನೆ ಮಾಡ್ತೀವಿ. ಮುಖಾಂತರ ಹೇಳ್ತೀವಿ.